ಶಂಕರ ಭವ ನಿನಗೆ ವಂದಿಸುವೆ ಶಿವನೇ ಶಿವನೇ ಶರಣೆನು ಶಂಕರ ಭವಾನಿನ ವಂದಿಸುವೆ ಶಿವ 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 ತವ ಶುಭ ನಾಮ ಶಿವ ಶಿವ ಎನ್ನುತ್ತ ತವ ಶುಭ ನಾಮ ಸವಿಯುಣ್ಣುವರೆ ಭೂಮಿಯೊಳಗೆಲ್ಲರೂ ಭೂಮಿಯೊಳಗೆಲ್ಲರೂ ಶಿವನೇ ಶರಣೆನು ಸ್ವಾಮಿ ಹೊಸ ಎಷ್ಟು ಒಳ್ಳೆಯ ಪ್ರಶ್ನೆ, ಬಹಳ ಸುಲಭವಾದ್ದು, ಆದ್ರೆ ಉತ್ತರಿಸುವುದು ಬಹಳ ಕಷ್ಟ ಸಾಧ್ಯ. ಹೌದೇ? ಯಾಕಂದ್ರೆ ಉಳಿದವರಿಗೆ ನಾರದ ಮಾತುಗಾರ ಆದ ಕಾರಣ ಹೇಳೋದಕ್ಕೆ ಏನೂ ತೊಂದರೆ ಆಗುದಿಲ್ಲ. ಆದ್ರೆ ಪ್ರಶ್ನೆ ಕೇಳಿದ್ದು ಶಿವನಾದ್ರಿಂದ ಹೇಗೆ ಹೇಳುವುದು? ನಾನು ಹೇಳಬೇಕು ಅಂತಲೇ ಇಲ್ಲ, ನನ್ನ ಮುಖ ನೋಡಿದಾಗ ಭಾವನೆಯ ಮೂಲಕವಾಗಿ ನಗುವಿನ ಮೂಲಕವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ. ನಿನಗೆ ಗೊತ್ತಿಲ್ಲದ ಈ ಪ್ರಪಂಚದಲ್ಲಿ ಯಾವುದಿದೆ ಹೇಳು? ಎಲ್ಲವೂ ಗೊತ್ತಿದ್ದದೆ. ಆದ್ರೂ ನಾರದ ಬಂದಿರುವಾಗ ನಾರದನ್ನು ಮಾತನಾಡಿಸಲೇಬೇಕು. ಏನು ನನ್ನ ಇಚ್ಛೆಯನ್ನು ಪೂರೈಸೋಕ್ಕಾಗಿ ನನಗೊಂದು ಅವಕಾಶ ಕೊಟ್ಟದಷ್ಟೇ. ಏನು ಹೊಗಳುದು ಸ್ವಾಮಿ, ನಾನು ಕೈಲಾಸವನ್ನು ಹೊಸತಾಗಿ ನೋಡುವುದಲ್ಲ, ಈ ಪೂರ್ವದಲ್ಲಿ ಬಂದು ಕಂಡಂತಹ ದೃಶ್ಯಕ್ಕೂ ಇವತ್ತು ನೋಡುವಂತಹ ದೃಶ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಎಲ್ಲೆಲ್ಲಿಯೂ ಸುಂದರ ಸುಂದರ ಸುಂದರವಾಗಿ ರಂಜಿಸುತ್ತಿದೆ. ಎಂತಹ ಯೋಜನೆ ಇದು, ಎಂತಹ ಯೋಚನೆ ಇದು! ನಿನ್ನದೇ ಯೋಚನೆ ಅಲ್ಲ, ನಿನ್ನನ್ನು ಆರಾಧಿಸುವ, ನಿನ್ನನ್ನು ಅನುಕರಿಸುವ ನಿನ್ನ ಭಕ್ತಾದಿಗಳು ಸತ್ಯವನ್ನು ಕಾಣ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ. ಸತ್ಯಂ ಶಿವಂ ಸುಂದರಂ, ಹೌದಲ್ಲ? ಉಳಿದ ಎಲ್ಲಾ ವಿಷಯಗಳನ್ನು ಗೌಣ ಅಂತ ಇಟ್ಟುಕೊಂಡು ಸೌಂದರ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ದೇವರನ್ನು ಅರ್ಚಿಸುವಂತಹ ಮನಸ್ಸು ಇಲ್ಲಿವರೆಗೆ ಉಂಟು ಅಂತಾದ್ರೆ ಅದಕ್ಕೆ ಭಗವಂತ ಮಂಜುನಾಥ ಅನುಗ್ರಹ ಮಾಡ್ತಾನೆ ಅಂತ ಅರ್ಥ. ಎಲ್ಲಿ ಸತ್ಯ ಇದೆಯೋ ಅಲ್ಲಿ ಸುಂದರೇಶನಾಗಿರುವ ಶಿವ ಇರ್ತಾನೆ ಎನ್ನುವುದನ್ನು ತಿಳಿದವರವರೆಲ್ಲ. ಸಾವಿರ ಹೆಸರುಗಳುಂಟು ನನಗೆ, ಆ ಹೆಸರುಗಳೆಲ್ಲ ಕಾರಣಗಳು ಉಂಟು. ಅದನ್ನೆಲ್ಲ ಕೂಡಿಸಿಕೊಂಡು ಲೋಕದಲ್ಲಿ ಉಳಿದಂತಹ ಜನರಿಗೆ ಉಪದೇಶ ಮಾಡುವಂತಹ ಕೈಂಕರ್ಯವನ್ನು ಹೊತ್ತವ ನಾನು. ಬ್ರಹ್ಮ ಮಾನಸ ಪುತ್ರನಾಗಿದ್ದೇನೆ. ಹಾಗಂತ ಬ್ರಹ್ಮಲೋಕದಲ್ಲಿ ಇರುವುದಿಲ್ಲ. ಸೂರಮುನಿ ಅಂತಲೂ ನನ್ನನ್ನು ಕರೀತಾರೆ. ಸ್ವರ್ಗಲೋಕದಲ್ಲಿಯೂ ಇರುವುದಿಲ್ಲ. ಸ್ವರ್ಗಲೋಕದಲ್ಲಿರುವಂತಹ ದೇವತೆಗಳ ವ್ಯವಹಾರವೇ ಬೇರೆ. ಅವರನ್ನು ಕಂಡು ಅದನ್ನು ಮತ್ತೊಂದು ಕಡೆಯಲ್ಲಿ ಹೇಳುವಂತಹ ಉದ್ಯೋಗವನ್ನು ಕೈಗೊಂಡವ ನಾನು. ಅಸುರ ಲೋಕಕ್ಕೆ ಹೋದ್ರು, ಅಸುರನ ಎದುರು ಹೋದ್ರು ಕೂಡ ನೀನು ಅಸುರ ಮುನಿ ಆಗುವುದಿಲ್ಲ. ಸುರಮುನಿಯನ್ನು ಈ ಶುದ್ಧವಾದಂತಹ ಮನಸ್ಸಿನಿಂದ ಧರ್ಮಯುಕ್ತವಾದಂತಹ ಕೈಂಕರ್ಯವನ್ನು ಕೈಗೊಂಡಂತಹ ವ್ಯಕ್ತಿಯು ಶುದ್ಧತೆಯಲ್ಲಿ ಬದ್ಧತೆಯನ್ನು ಕಳಿಸಿಕೊಂಡ್ರೆ ಅವನ ಜೀವನ ಬಹಳ ಸಾರ್ಥಕವಾಗ್ತದೆ. ನಾನು ಬ್ರಹ್ಮ ಮಾನಸ ಪುತ್ರ, ನಿನ್ನ ಅನುಗ್ರಹವನ್ನು ಪಡೆದವ. ನನಗೆ ಸದಾ ಕಾಲದಲ್ಲಿಯೂ ಕಾಣುವುದು ಹೀಗೆ, ಕೈಲಾಸ ಬೇರೆ ವೈಕುಂಠ ಬೇರೆ ಎನ್ನುವ ಭಾವನೆ ಇಲ್ಲ. ಯಾಕಂದ್ರೆ ನಂಬಿದಂತಹ ಭಕ್ತರಿಗೆ ಅಭಯವನ್ನು ನೀಡುವಂತಹ ದೇವರು. ನೀವಿಬ್ಬರು ಒಂದೇ ಮಾತನ್ನು ಹೇಳಿದ್ದು ನೆನಪಿದೆ ನನಗೆ, ಹರಿಹರರಲ್ಲಿ ಭೇದ ಇಲ್ಲ, ಯಾವತ್ತೂ ಒಂದೇ. ಹರಿಯ ಮತವೇ ಹೌದು. ಹಾಗಿದ್ರೆ ಆ ಸಿದ್ಧಾಂತವನ್ನು ಒಪ್ಪಿದ ಹೊಣೆಗಾರಿಕೆ ಉಳ್ಳಂತಹ ನನ್ನಂತವನು ಏನು ಮಾಡ್ಬೇಕು? ನಾನು ನಾರಾಯಣ ನಾರಾಯಣ ಅಂತ ಹೇಳುದು ಕ್ರಮ. ನಾರದ ಮುನಿ ಬಂದ, ವೀಣಾನಾದ ಜೊತೆಯಲ್ಲಿ ನಾರಾಯಣನ ನಾಮವನ್ನ ಹೇಳುವಂತಹ ಜಪ, ಆ ಕ್ರಮ, ಅದೆಲ್ಲವೂ ಪ್ರಪಂಚದಲ್ಲಿ ಎಲ್ಲರಿಗೂ ಜನಜನಿತವಾದ. ವೀಣೆಯ ನುಡಿ ಕೇಳಿದ್ರೆ ಮಹತಿ ನಾರದ ಬಂದ, ನಾರಾಯಣನ ಜಪ ಮಾಡಿದ್ರೆ ನಾರದ ಬಂದ, ಬೇರೆ ಯಾರಿಲ್ಲ. ಹಾಗಂತ ನಾರಾಯಣನ ಸುದ್ದಿಯನ್ನೇ ಹೇಳದೆ ಶಿವನ ಸುದ್ದಿಯನ್ನೇ ಹೇಳುವಂತಹ ಅನೇಕ ಕ್ಷೇತ್ರಗಳು ಉಂಟು. ಈ ಹುಟ್ಟಿದಂತಹ ವ್ಯಕ್ತಿಗಳಲ್ಲಿ ಎಲ್ಲರಲ್ಲಿ ಒಂದೇ ಬುದ್ಧಿಯವರಾಗಿರುವುದಿಲ್ಲ. ಮಂದರು, ಮಧ್ಯಮರು, ದುರ್ಬುದ್ಧಿಗಳು ಎಲ್ಲ ಇರ್ತಾರೆ. ಅಂದ್ರೆ ರಾಕ್ಷಸ ವರ್ಗದಲ್ಲಿ ಹೆಚ್ಚಾಗಿ ನಮಗೆ ಕಾಣಿಸುವುದು ಹಾಗೆ. ಹಾಗಂತ ಏನ್ ಮಾಡೋಣ? ಭಕ್ತರಿಗೆ ಬಹು ಸುಲಭನಾದಂತಹ ದೇವನಾದ ನಿನ್ನ ಭಕ್ತರೇ ಆಗಿರ್ತಾರೆ ರಾಕ್ಷಸರೆಲ್ಲ. ಅವರಿಗೆ ನಾರಾಯಣನ ಹೆಸರು ಕೇಳಿದ್ರೆ ಆಗುದಿಲ್ಲ ಅಂತ ನಾವು ಹೇಳದೆ ಬಿಡುವುದಿಲ್ಲ. ಹಾಗಂತ ಭಕ್ತನೇ ಹೋಗಿ ಹೇಳುವಾಗ ಶಿವನೇ ಶಂಕರನ್ನೇ ತಿಳಿದ್ರೆ ಸಂತೋಷ ಆಗ್ತದೆ ಅವರಿಗೆ. ಯಾಕಂದ್ರೆ ಅವರ ಆರಾಧ್ಯ ಮೂರ್ತಿಯಲ್ಲೋ. ಹೌದೌದು. ಕೊನೆಯಲ್ಲಿ ಹೊರಡುವಾಗ ನಾರಾಯಣ ನಾರಾಯಣ ಅಂತ ಹೇಳಿಕೊಂಡು ಬರ್ತೇನೆ. ನಿನ್ನ ಕ್ರಮ ಹಾಗೆ ಅಲ್ವೋ? ಹೌದು. ನಿನ್ನನ್ನು ವಿರೋಧಿಸುವವರು ಅಂತ ಇದ್ರೂ ಕೂಡ ಶತ್ರುಗಳಲ್ಲಿಯೂ ಕೂಡ ಮಿತ್ರತ್ವವನ್ನು ಗಳಿಸಿಕೊಂಡು ಹೋಗುವ ಸ್ವಭಾವದಿಂದ ಅದು ಬೇಕಾಗ್ತದೆ. ನಾರಂ
ದದಾತಿ ನಾರದ. ಹೌದು. ನಾರಂದ್ರೆ ಜ್ಞಾನ. ಜ್ಞಾನ. ಆ ಜ್ಞಾನವೆನ್ನುವಂತಹ ಪೀಯೂಷ. ನೀರನ್ನು ಸರೋವರವಾಗಿ ಸಂತೋಷದಲ್ಲಿ ಹರಿಯ ಬಿಡುವಂತಹ ನಾರದನ ಹೊಣೆಗಾರಿಕೆ ಬಹಳ ವಿಶೇಷ. ನಿಮ್ಮ ಅನುಗ್ರಹದಿಂದ ಮಾಡ್ತೇನೆ, ನಾನೇ ದೊಡ್ಡವಂತ ಹೇಳುವ ವಿಷಯ ಏನಲ್ಲ. ಒಳ್ಳೆಯದಾಗಿದೆ ಸ್ವಾಮಿ. ಹಾ.